ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ದೇವರುಗಳು ನಮಗೆ ಒಳ್ಳೇದು ಮಾಡಬೇಕು ಅಂದರೆ ನಾವು ದೇವರ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು, ತುಂಬ ಜನ ದೇವಸ್ಥಾನಕ್ಕೆ ಹೋಗ್ತೀರಿ, ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳ್ತೀರಿ, ನನಗೆ ಒಳ್ಳೆಯದಾಗಿಲ್ಲ ಅಂತ ಹೇಳ್ತೀರಿ. ಹೌದು, ನೀವೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ, ಆದರೆ ನಿಮಗೆ ಅಲ್ಲಿ ದೇವರ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದರೆ ನನಗೂ ಚಿಕ್ಕ ಹುಡುಗ ಇರುವಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಯಾಕೆ ಭಕ್ತಿ ಮಾಡಬೇಕು, ಯಾಕೆ ದೇವರಿಗೆ ಕೈ ಮುಗಿಬೇಕು ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ಭಕ್ತಿ ಅನ್ನೋದು ನಮಗೆ ಮನಸ್ಸಿಂದ ಬರಬೇಕು. ಇನ್ನೊಬ್ಬರು ಹೇಳಿ ಅದು ತಿಳ್ಕೊಳ್ಳೋದು ಯಾವಾಗ ಅಂದರೆ ಕಷ್ಟ ಬಂದಾಗ ಮಾತ್ರ ನಮಗೆ ಹೆಚ್ಚಿದ ರೀತಿಯಲ್ಲಿ ದೇವರು ಭಕ್ತಿ ಇವೆಲ್ಲ ಬರೋದು. ನನಗೂ ಹಾಗೆ ಚಿಕ್ಕ ಹುಡುಗ ಇರೋದೆಲ್ಲ ನನಗೆ ಯಾವುದೇ ಕಷ್ಟ ಇರಲಿಲ್ಲ. ಯಾಕಂದರೆ ತಂದೆ ತಾಯಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ದೇವರ ದರ್ಶನ ಮಾಡ್ತಾಯಿದ್ರು. ತಂದೆ ತಾಯಿಯ ಪುಣ್ಯದಿಂದ ಸ್ವಲ್ಪ ನನಗೆ ಎಲ್ಲ ಒಳ್ಳೇದಾಗ್ತಾ ಇತ್ತು. ಸಾಮಾನ್ಯ ಒಂದು 23-24 ವರ್ಷ ಆಗೋದು, ಅರ್ಥ ಆಯಿತು. ಆಮೇಲೆ ಕರ್ಮಗಳು, ಅದೇ ಮಕ್ಕಳು ಮೊಮ್ಮಕ್ಕಳಾದಾಗ ಕರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತವೆ, ಅದರಿಂದ ಸಮಸ್ಯೆಗಳು ಎದುರಾಗುತ್ತವೆ, ಅರ್ಥ ಆಯಿತು. ಅದರಿಂದ ನಾನು ನಿಮಗೆ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಹೌದು, ನಾವೊಂದು ದೇವರ ಮೂರ್ತಿಯನ್ನು ಅದು ನಾವು ಕಲ್ಲು ಅಂದ್ಕೊಳ್ತೇವೆ ಅಲ್ವಾ? ಹಾಗಿದ್ರೆ ನಮ್ಮ ದೇಹ ಏನು? ನಮ್ಮ ದೇಹ ಮಣ್ಣಲ್ವಾ? ಇದು ಮಾಂಸ. ಇದು ಈ ಮಾಂಸಕ್ಕೆ ಮಣ್ಣಿಲ್ಲ ಅಂದರೆ ಮಾಂಸ ಆಗಲ್ಲ. ಭೂಮಿಯಲ್ಲಿ ಮಣ್ಣಿಲ್ಲ ಅಂದರೆ ನಾವು ಒಂದು ಗಿಡ ಬೆಳೆಯೋಕ್ಕಾಗಲ್ಲ, ಒಂದು ತಿಂಡಿ ತಿನ್ನೋಕ್ಕಾಗಲ್ಲ, ಏನೋ ಒಂದು ತಿನ್ನೋಕ್ಕೆ ಆಗೋದಿಲ್ಲ ಅಲ್ವಾ? ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹ ಮಣ್ಣಿನ ಸಮ. ಹಾಗಿದ್ದಾಗ ದೇವರ ಮೂರ್ತಿ ನಾವು ಕಲ್ಲು ಅಂತ ಯಾಕೆ ಅಂದ್ಕೋಬೇಕು? ಕೆಲವರು ಹಾಗೆ ಅಂದ್ಕೊಳ್ತಾರೆ. ನೋಡಿ, ಇಲ್ಲಿ ಎಲ್ಲ ದೇವರ ಮೂರ್ತಿಗಳಿಗೂ ಜೀವ ಇದೆ ವೀಕ್ಷಕರೇ. ನೀವೆಲ್ಲ ದೇವಸ್ಥಾನದಲ್ಲಿ ಹೋಗಿ ಏನೇನೋ ಮಾತಾಡ್ತಾ ಇರ್ತೀರಾ, ಹಾಗೆ ಏನೇನೋ ಬೇಡದಿರೋ ವಿಚಾರಗಳನ್ನು ಮಾತಾಡ್ತಾ ಇರ್ತೀರಾ. ನೀವು ಅಂದ್ಕೊಂಡಿರ್ತೀರ ದೇವರಿಗೆ ಕೇಳಿಸಲ್ಲ ಅಂತ. ಪ್ರತಿಯೊಂದು ದೇವರು ಕೇಳಿಸ್ಕೊಳ್ತಾ ಇರ್ತಾರೆ ದೇವಸ್ಥಾನದೊಳಗೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ದೇವರು ಗ್ರಹಿಸ್ತಾರೆ ಅಲ್ಲ, ಇವನಿಗೆ ಎಷ್ಟು ಭಕ್ತಿ ಇದೆ, ಇವನಿಗೆ ಎಷ್ಟು ಅನುಗ್ರಹಿಸಬೇಕು. ಇವರು ಸ್ನಾನ ಮಾಡ್ಕೊಂಡು ಬಂದಿದ್ದಾರೋ ಇಲ್ವೋ, ಅರ್ಥ ಆಯ್ತಾ? ಸ್ನಾನ ಮಾಡ್ಕೊಂಡು ಬಂದಿದ್ದಾರೋ ಇಲ್ವೋ, ಪ್ರತಿಯೊಂದು ಗ್ರಹಿಸ್ತಾರೆ ದೇವರು. ಎಲ್ಲ ಅವರಿಗೆ ಗೊತ್ತಾಗುತ್ತದೆ. ನೀವು ಅಂದ್ಕೊಳ್ತೀರಾ, ಇವತ್ತಿನ ದಿನ ನಿಜ ಹೇಳಬೇಕಂದ್ರೆ ಎಷ್ಟೋ ಜನ ಸ್ನಾನ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗಲ್ಲ. ಯಾರು ಸ್ನಾನ ಮಾಡೋಣ ಅಂತ. ಅದು ತಪ್ಪು. ನೀವು ತಿಂದ ಆಹಾರ, ನಿಮ್ಮ ಮನಸ್ಥಿತಿ ಹಾಗಿರುತ್ತದೆ. ಆಗ ದೇವರು ಅಂದರೆ ಏನು ಗೊತ್ತಾ? ನಿಮಗೆ ಎಷ್ಟು ಶುದ್ಧ ಇರ್ತಾರೆ ಗೊತ್ತಾ? ಅವರು ನಿಮಗೆ, ನೀವು 1 ಕಿಲೋಮೀಟ್ರ್ ದೂರದಿಂದ ಬರ್ತೀರಾ ಅಂದ್ರೇ ಅವರಿಗೆ ವಾಸನೆ ತಡೆಯೋಕ್ಕಾಗಲ್ಲ. ಅಷ್ಟು ಕೆಟ್ಟ ವಾಸನೆ, ಅಷ್ಟು ಕೆಟ್ಟ ಕರ್ಮಗಳನ್ನು ತಗೊಂಡೋಗಿ ನಾವು ಸುರಿಯೋದು, ದೇವರೇ ನನಗೆ ಒಳ್ಳೆಯದಾಗಲಿ ಅಂತ. ನಾವು ಕಾಲು ಕೊಳೆತ್ರೂ ದೇವಸ್ಥಾನಕ್ಕೆ ಹೋಗ್ತೇವೆ, ಹೊಟ್ಟೆ ಒಳಗೆ ಕೊಳಕಿದ್ರೂ ದೇವಸ್ಥಾನಕ್ಕೆ ಹೋಗ್ತೇವೆ, ಹಾಗೆ ನಮ್ಮ ಕೈ ಕೊಳೆತ್ರೂ ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಮ ಬಾಯಿ ಗಬ್ಬು ವಾಸನೆ ಬಂದರೂ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅರ್ಥ ಆಯ್ತಾ? ಅಲ್ಲಿ ದೇವರಿಗೆ ಎಷ್ಟು ಕಷ್ಟ ಆಗುತ್ತದೆ ಗೊತ್ತಾ? ಒಂದು ಸಲ ಆದರೆ ಯೋಚನೆ ಮಾಡಿದ್ದೀರಾ? ಅದಕ್ಕೆ ನೋಡಿ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಸಾಮಾನ್ಯ ರೂಲ್ಸ್ಗಳು ಇರ್ತವೆ. ಸ್ನಾನ ಮಾಡಿಕೊಂಡೆ ದೇವರ ದರ್ಶನ ಮಾಡಬೇಕು, ಊಟ ಆದಮೇಲೆ ಊಟ ಆದಮೇಲೆ ಮತ್ತೆ ಸ್ನಾನ ಮಾಡಿ ಮತ್ತೆ ದೇವರ ದರ್ಶನ ಮಾಡಬೇಕು ಮಧ್ಯಾಹ್ನ. ಈ ಥರ ಎಲ್ಲ ಕೆಲವು ಬೋರ್ಡಲ್ಲಿ ಬರೆದಿರುತ್ತಾರೆ, ಅರ್ಥ ಆಯ್ತಾ? ಅದೆಲ್ಲ ಕಟ್ಟುನಿಟ್ಟಿಂದ ಮುಂದಿನ ದಿನ ಮಾಡಿಸ್ಕೊಂಡೇ ದೇವರ ದರ್ಶನ ಮಾಡಿದ್ರೆ ಜನಗಳಿಗೂ ಒಳ್ಳೆಯದಾಗ್ತಾ ಇತ್ತು. ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಹೆಸರು ಕೂಡ ಬರುತ್ತಾ ಇತ್ತು ವೀಕ್ಷಕರೇ. ಏನಂತೀರ? ಯಾಕಂದರೆ ಇವತ್ತಿನ ದಿನ ತುಂಬ ಬೇಜಾರಾಗುತ್ತೆ, ದುಃಖ ಆಗುತ್ತದೆ ಈ ವಿಚಾರವಾಗಿ. ಅದಕ್ಕೆ ನೋಡಿ, ದೇವರು ಅಂದರೆ ತುಂಬ ತುಂಬ ಮೇಲ್ಮಟ್ಟದವರು. ಅವರು ಮನಸ್ಸು ಮಾಡಿದರೆ ಇಲ್ಲಿ ಹೇಗೆ ಯಾವ ರೀತಿ ಬೇಕಿದ್ರೂ ಒಂದು ಸಾಮಾನ್ಯರನ್ನು ನಾಶ ಮಾಡ್ಬೋದು ದೇವರು. ಅದಕ್ಕೋಸ್ಕರ ನಾವು ಒಂದು ದೇವರು ಅಂದರೆ ನಾವು ಅವರಿಗೆ ಜೀವ ಇದೆ ಅಂದ್ಕೊಂಡು ನಾವೊಂದು ಭಕ್ತಿಯಿಂದ
ಒಂದು ತಾಸು ದೇವರಿಗೆ ಇಷ್ಟ ಆಗುವಂತಹ ಋಷಿಗಳು ತುಂಬ ಬರೆದು ಹೋಗಿದ್ದಾರೆ ಮಂತ್ರಗಳನ್ನು ಮತ್ತು ಜಪ ಮಾಡುವಂಥ ವಿಧಾನಗಳನ್ನು ಪ್ರತಿಯೊಂದನ್ನು ಋಷಿಗಳು ಬರೆದು ಹೋಗಿದ್ದಾರೆ. ದೇವರಿಗೆ ಒಂದು ಖುಷಿ ಮಾಡುವಂತಹ ಒಂದು ಅಮ್ಮನವರ ಪಾರಾಯಣವನ್ನು ಹೀಗೆ ಅದಾಯ್ತು. ಅದೆಲ್ಲ ನಾವು ಒಂದು ಗಂಟೆ ಆದರೂ ಓದಬೇಕು. ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತಾಸು ಓದಬೇಕು. ಆಗ ದೇವರಿಗೂ ಇಷ್ಟ ಆಗುತ್ತದೆ. ಮತ್ತು ದೇವಸ್ಥಾನಕ್ಕೆ ಹೋದರೆ ಒಂದು 2 ತೆಂಗಿನಕಾಯಿ ಓಡಿಸಬೇಕು, ಅಥವಾ ಒಂದು 2 ಎಳನೀರು ಅಭಿಷೇಕ ಮಾಡಿಸ್ಬೇಕು ದೇವ್ರ ಮೂರ್ತಿಗೆ, ಅಥವಾ ಬಾಳೆಹಣ್ಣು ನೈವೇದ್ಯ ಇದೆಲ್ಲ ಮಾಡಿಸ್ಬೇಕು. ಅರ್ಥ ಆಯಿತಾ? ಆಗ ದೇವರಿಗೆ ತುಂಬ ಖುಷಿಯಾಗುತ್ತದೆ, ಹಾಗೆ ನೆಮ್ಮದಿ ಸಿಗುತ್ತದೆ. ಹಾಗೆ ನಿಮ್ಮ ಕಷ್ಟಗಳಿಂದ ಕೂಡ ಪಾರು ಮಾಡುತ್ತಾರೆ. ಅರ್ಥ ಆಯಿತಾ? ಮತ್ತೊಮ್ಮೆ ಹೇಳ್ತೇನೆ, ಯಾರೇ ಆಗಿರಲಿ ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡಿಕೊಂಡೇ ಹೋಗಿ. ಅದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಸಿಗುತ್ತದೆ. ಹಾಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಕೂಡ ಆಗುತ್ತದೆ. ನೀವು ಸ್ನಾನ ಮಾಡ್ದೇ ದೇವಸ್ಥಾನಕ್ಕೆ ಒಳಗೆ ಹೋಗಿದ್ರೆ ಅಲ್ಲಿ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗಲ್ಲ ವೀಕ್ಷಕರೇ. ಸ್ನಾನ ಮಾಡದೆ ಹಾಗೆ ಅಲ್ಲಿ ಹೋಗಿ ಏನೇನಾದರೂ ಹೇಳೋದು, ಏನಾದರೂ ಬೈಯೋದು, ಕೆಲವರೆಲ್ಲ ದೇವಸ್ಥಾನದ ಒಳಗೆ ಜಗಳ ಕೂಡ ಶುರುವಾಗ್ಬಿಡುತ್ತದೆ. ದೇವಸ್ಥಾನದೊಳಗೆ ಜಗಳ ಶುರುವಾಗುತ್ತದೆ. ಹಾಗೆ ಎಷ್ಟು ಜನ ಮಕ್ಕಳಿಗೆ ಹೊಡಿತಾ ಇರುತ್ತಾರೆ, ಹಾಗೆ ಎಷ್ಟು ಜನ ಹೆಂಡ್ತಿಗೆ ಹೊಡಿತಾ ಇರುತ್ತಾರೆ, ಎಷ್ಟು ಜನ ಹೆಂಡ್ತಿದಿರು ಗಂಡಂಗೆ ಬೈತಾ ಇರುತ್ತಾರೆ. ಇದೆಲ್ಲ ನಾನು ಗ್ರಹಿಸಿದ್ದೀನಿ. ಇದೆಲ್ಲ ಆದಷ್ಟು ಕಡಿಮೆ ಮಾಡಿಕೊಂಡು ದೇವರು ಅಂದರೆ ಶಾಂತತೆ ಕಾಪಾಡಿಕೊಂಡು ಒಂದು ಮಂತ್ರ ಜಪ ಮಾಡ್ತಾ ಇರಬೇಕು. ಹಾಗೆ ದೇವ ದರ್ಶನ ಮುಗಿಯೋವರೆಗೂ ಜಪ ಮಾಡ್ತಾ ಇರಬೇಕು, ಅಥವಾ ಚಿಕ್ಕದಾಗಿ ಮಂತ್ರನ ಹೇಳ್ತಾ ಇರಬೇಕು. ಓಂ ಶ್ರೀ ದುರ್ಗಾಯ ನಮಃ ಹೇಳಬೇಕು, ಅಥವಾ ಓಂ ನಮಃ ಶಿವಾಯ ಅಂತ ಹೇಳಬೇಕು. ಇದರಿಂದೆಲ್ಲ ನಮಗೆ ಅಂದ್ಕೊಂಡಿದ್ದ ಕೆಲಸ ಆಗೋದರ ಜೊತೆ ಒಳ್ಳೆಯದು ಕೂಡ ಆಗುತ್ತದೆ. ನಮಗೆ ದೇವರ ಅನುಗ್ರಹ ಸರಿಯಾಗಿ ನಮಗೆ ಸಿಗುತ್ತದೆ. ಆಗ ನಾವು ಎಷ್ಟು ಎತ್ತರಕ್ಕೆ ಬೇಕಿದ್ರೂ ಬೆಳಿಬೋದು, ಯಾವ ವಿಚಾರವಾಗಿ ಬೇಕಿದ್ರೂ ಬೆಳಿಬೋದು. ದುಡ್ಡಿನ ವಿಚಾರ, ಮದುವೆ ವಿಚಾರ, ಹಾಗೆ ಜಾಬು, ಅದು ಇದು ಸಾಕಷ್ಟಲ್ವ ಮನುಷ್ಯನಾಗಿ ಇವತ್ತಿನ ದಿನ ಆಸೆ. ಹಿಂದಿನ ದಿನ ಆದರೆ ಪ್ರಾಣಿ ಪಕ್ಷಿಗಳ ಥರನೇ ಒಂದು ಒಳ್ಳೆಯ ಆಹಾರ ತಿಂದ್ಕೊಂಡು ಒಂದು ದಿನ ಕಳೆದ್ರೆ ಸಾಕಪ್ಪ ಅಂತ ಜನಗಳು ಬದುಕೊಂಡು ಬಂದಿದ್ರು. ಆದರೆ ಇವತ್ತು ಕಾರ್ ಬೇಕು, ಮನೆ ಬೇಕು, ದುಡ್ಡು ಬೇಕು, ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬೇಕು, ಇನ್ನೂ ಹಲವಾರು. ಆಮೇಲೆ ಹೆಲಿಕಾಪ್ಟ್ರೇ ಬೇಕು, ವಿಮಾನನೇ ಬೇಕು. ಆಮೇಲೆ ನಮ್ಮ ಭಾರತ ದೇಶನೇ ಬೇಡ, ನಾನು ಹೊರಗಡೆ ದೇಶಕ್ಕೆ ಹೋಗಿ ದುಡಿಬೇಕು, ಇನ್ನು ಹೆಚ್ಚಿನ ದುಡ್ಡು ಮಾಡಬೇಕು, ಹೊರಗಡೆ ದೇಶದಲ್ಲಿ ಒಂದು ಕಂಪನಿ ಓಪನ್ ಮಾಡಬೇಕು, ಇಲ್ಲ ಒಂದಲ್ಲ ಒಂದು 2-3 ಕಂಪನಿ ಓಪನ್ ಮಾಡಬೇಕು ಅಲ್ವಾ. ಹೀಗೆ ಇಷ್ಟೆಲ್ಲ ಆಸೆ ಹೊತ್ಕೊಂಡಿರುವಾಗ ಒಂದು ಗುರಿ ಮುಟ್ಟಬೇಕು ಅಂದರೆ ದೇವರಿಂದ ನಾವು ಅನುಗ್ರಹನ ಹೇಗೆ ಪಡಿಬೇಕು ಅನ್ನೋದನ್ನು ನಾನು ನಿಮಗೆ ಸರಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ಪ್ರತಿಯೊಂದು ದೇವರ ಮೂರ್ತಿಗೂ ಇಲ್ಲಿ ಜೀವ ಇರುತ್ತದೆ. ನೀವು ಅಲ್ಲಿ ಹೋಗಿ ಏನು ಮಾತಾಡ್ತೀರಾ, ಅಲ್ಲಿ ಏನು ಬೇಡ್ಕೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ವೀಕ್ಷಕರೇ. ನೀವಲ್ಲಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮಗೆ ಫೋನ್ ಕಾಲ್ ಬರ್ಬೋದು. ನೀವೊಂದು ಒಳ್ಳೆಯ ವಿಚಾರ ಇಟ್ಕೊಂಡು ಹೋಗ್ತೀರಿ ದೇವಸ್ಥಾನಕ್ಕೆ ಅಲ್ವಾ. ಆ ಒಳ್ಳೆಯ ವಿಚಾರ ನಿಮಗೆ ಆ ಫೋನ್ ಕಾಲ್ ನಿಮಗೆ ಮರೆಸಿಬಿಡುತ್ತದೆ. ಅರ್ಥ ಆಯ್ತಾ? ಆಗ ನಿಮಗೆ ದೇವ್ರ ಹತ್ರ ಏನು ಕೇಳ್ಕೋಬೇಕು ಅಂತ ಗೊತ್ತಾಗದೆ ಹೋಗಿ ಕೈ ಮುಗಿದು ಬಂದುಬಿಡೋದು ಅರ್ಜೆಂಟಲ್ಲಿ. ಇದೆಲ್ಲ ತುಂಬ ಕಡೆ ಆಗುತ್ತದೆ. ಅದಕ್ಕೆ ಮೊಬೈಲ್ನ ನೀವು ಸೈಲೆಂಟ್ ಇಟ್ಕೊಂಡೇ ಹೋಗಿಬಿಡಿ. ದೇವಸ್ಥಾನಕ್ಕೆ ಹೋಗಿ ನಿಮಗೇನು ಬೇಕು ಅಂತ ಮೊದಲು ಕೇಳಿಕೊಂಡು ಆಮೇಲೆ ಮೊಬೈಲ್ನ ನೋಡಿ, ಆಯಿತಾ? ಯಾಕಂದರೆ ಇದು ಮುಖ್ಯವಾಗಿ ನಾವೆಲ್ಲ ಅರ್ಥಕೋಬೇಕಾಗಿದೆ. ಓಂ ಶ್ರೀ ದುರ್ಗಾಯ ನಮಃ. ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ದೇವರ ಸ್ಥಾನಕ್ಕೆ ಹೋಗಿ ದೇವರ ಭಕ್ತಿ ಮಾಡಿ ಆಶೀರ್ವಾದನ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ಪ್ರಶ್ನೆ ಇದ್ದರೆ ನಮ್ಮ ವಿಡಿಯೋದಲ್ಲಿ ಕಮೆಂಟಲ್ಲಿ ಬರೆದು ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ.